ಭಾಗ್ಯವನ್ನು ನಾವು ನಂಬಿದಂಥ ದೇವರುಗಳು ನೀಡಲಿ. ನಿಮಗೂ ತುಂಬ ಪ್ರೀತಿಯಿಟ್ಟು ಬಂದಿರೋ ಮಕ್ಕಳೇ, ಒಂದಲ್ಲ ಒಂದು ದಿನ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ತೀರಾ. ನಿಮ್ಮ ಮನಸ್ಸಲ್ಲಿ ಆಗ್ಬೋದಕ್ಕೆ ನಾನು ನಿಂತಿದೆ ಅಂತೀನಿ. ನಿಲ್ಲಿಲ್ಲ, ನಿಮ್ಮ ಕಾಲ ಮೇಲೆ ನಿಲ್ಲಿಲ್ಲ, ಶಕ್ತಿ ಪ್ರವೃತ್ತರಾಗಿಲ್ಲ. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಪೋಷಕರ ಸಹಾಯದಿಂದ ನೀವು ನಿಮ್ಮ ಕಾಲ ಮೇಲೆ ನಿಂತೀರಿ. ನಮ್ಮ ಹಿರಿಯ ವಿದ್ಯಾರ್ಥಿ ಒಬ್ಬರಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಸಂಸ್ಥೆಯಲ್ಲಿ ಹಿರಿಯ ವಿದ್ಯಾರ್ಥಿ ಆಗಿದ್ದವರು. ನಾನು ಬಯಸ್ತಾ, ಬಹುಶಃ ಸರ್ಕಾರಿ ಶಾಲೆಗಳು ಬೆಳಿಬೇಕು, ಸರ್ಕಾರಿ ಶಾಲೆಯಲ್ಲಿ ಬರುವ ಮಕ್ಕಳಿಗೆ ಎಲ್ಲಾ ಸೌಲಭ್ಯಗಳು ದೊರೆಯಬೇಕು. ಅವರು ಬೆಳೆದು ದೊಡ್ಡವರಾಗಿ ದೊಡ್ಡ ದೊಡ್ಡ ಹುದ್ದೆಗಳನ್ನ ಡಾಕ್ಟರ್ ಆಗ್ತಾರೋ, ಇಂಜಿನಿಯರ್ ಆಗ್ತಾರೋ, IAS ಆಗ್ತಾರೋ, IPS ಆಗ್ತಾರೋ ಕನಸನ್ನ ಇಲ್ಲಿ ಸಾಕಾರ ಮಾಡಿಕೊಳ್ಳುವ ಉದ್ದೇಶದಿಂದ ಸರ್ಕಾರ ನಿಮಗೆ ಸಾಕಷ್ಟು ಉಚಿತ ಸೌಲಭ್ಯಗಳನ್ನ ನಿಮಗೆ ಒದಗಿಸಿಕೊಡ್ತಾ ಇದೀವಿ. ಸಮವಸ್ತ್ರ ಇರ್ಬೋದು, ಪಠ್ಯ ಪುಸ್ತಕ ಇರ್ಬೋದು, ಇವತ್ತು ವಿತರಣೆ ಮಾಡ್ತಾ ಇದ್ವಿ. ಮಧ್ಯಾಹ್ನ ಬಿಸಿ ಊಟ ಯೋಜನೆ ಇರ್ಬೋದು, ಮೊಟ್ಟೆ ವಿತರಣೆ ಇರ್ಬೋದು, ಚಿಕ್ಕಿ ವಿತರಣೆ ಇರ್ಬೋದು, ಶೂಭಾಗ್ಯ ಇರ್ಬೋದು. ಈಗ ಹಲವಾರು ಉಚಿತವಾಗಿ ನಿಮ್ಗೆ ಕೊಡುವ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮನ್ನ ಉತ್ತಮ ನಾಗರಿಕರಾಗಿ, ಉತ್ತಮ ವಿದ್ಯಾವಂತನಾಗಿ ಮಾಡುವ ದೃಷ್ಟಿಯಿಂದ ಗುಣಮಟ್ಟದ ಶಿಕ್ಷಣವನ್ನು ಶಾಲೆಯಲ್ಲಿ ಪಡೆದು ಮುಂದೆ ಹೋಗ್ಬೇಕನ್ನೋ ದೃಷ್ಟಿಯಿಂದ ಇಷ್ಟೊಂದು ಅವಕಾಶಗಳನ್ನ ಸರ್ಕಾರ ಒದಗಿಸಿಕೊಡ್ತಾ ಇದೆ. ಈ ಸವಲತ್ತುಗಳನ್ನ ತಾವು ಬಳಸ್ಕೊಂಡು ಉತ್ತಮ ನಾಗರಿಕರಾಗಬೇಕು. ಇಲ್ಲಿಂದ 10ನೇ ತರಗತಿ ಮುಗಿಸ್ಕೊಂಡು ಮುಂದೆ ನೀವು ಸೈನ್ಸ್ ಓದ್ತಿರೋ, ಆರ್ಟ್ಸ್ ಓದ್ತಿರೋ, ನೀವೇನ್ ಓದ್ತಿರೋ ಅದು ಪೂರಕವಾಗಿ ನಿಮ್ಗೆ ಈ ಶಾಲೆ ಅನುಕೂಲ ಆಗ್ಬೇಕನ್ನೋ ದೃಷ್ಟಿಯಿಂದ ಮತ್ತೆ ಕಳೆದ ವರ್ಷ SSLC ಫಲಿತಾಂಶದಲ್ಲಿ ನಮ್ಮ ತಾಲೂಕು, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಬರಲಿಕ್ಕೆ ಸಹಕಾರ ಮಾಡಿದಂತೆ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ, ನನ್ನ ಪೋಷಕ ವರ್ಗದವರಿಗೆ, ನನ್ನ ಎಲ್ಲ ಶಿಕ್ಷಕ ವರ್ಗದವರಿಗೆ, ಮುಖ್ಯ ಶಿಕ್ಷಕ ವರ್ಗದವರಿಗೆ, ಇಲಾಖೆಯವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಸಂಘ ಸಂಸ್ಥೆಯವರು ಮತ್ತು ಜನಪ್ರತಿನಿಧಿಗಳ ಅವರ ಸಹಕಾರದಿಂದ ಉತ್ತಮ ಫಲಿತಾಂಶ ದಾಖಲಾಗಲಿಕ್ಕೆ ಕಾರಣ ಆಯಿತು. ಕಳೆದ ವರ್ಷ ನಮ್ಮ ಕುಂಬೇಟ್ ಶಾಲೆಯಲ್ಲಿ 92% ಫಲಿತಾಂಶವನ್ನು ದಾಖಲು ಮಾಡಿದೆ. ಇದು ಹಿಂದೆ ಎಲ್ಲೂ ದಾಖಲಾಗಿಲ್ಲ. ಹಾಗಾಗಿ ಇದೊಂದು ಇತಿಹಾಸ ಅಂತ ಹೇಳ್ಬೇಕಾಗ್ತದೆ. ಇದೇ ರೀತಿ ಮುಂದುವರಿಸಿಕೊಂಡು ಈ ವರ್ಷ ನಮ್ಮ ಶಿಕ್ಷಕರು ಕಷ್ಟಪಟ್ಟು ಕೆಲಸ ಮಾಡಬೇಕು, ಇನ್ನೂ ಹೆಚ್ಚಿನ ಫಲಿತಾಂಶ ಶಾಲೆಗೆ ಬರಬೇಕು. ಮತ್ತೆ ಇಲ್ಲಿ ಬರುವ ಮಕ್ಕಳು ಮುಂದೆ ಒಂದು ದಿನ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರುವಂತೆ ನಾವು ನೋಡುವ ಆ ಕನಸು ಏನಿದೆ ಅದನ್ನ ನನಸು ಮಾಡುವ ಶಕ್ತಿ ನಿಮ್ಮಲ್ಲಿದೆ. ಹಾಗೆ ಪುಸ್ತಕಗಳನ್ನ ಚೆನ್ನಾಗಿ ಓದಿ ಶಾಲೆಗೆ ತಪ್ಪಿಸ್ಕೋಬೇಡ್ರಿ, ಶಾಲೆಗೆ ಕರೆಕ್ಟ್ ಆಗಿ ಬರಬೇಕು. ದೆನ್ ನೀವು ಚೆನ್ನಾಗಿ ಓದಿ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಂಡು ಉತ್ತಮವಾಗಿ ಪಾಸ್ ಆಗಿ ಇಲ್ಲಿಂದ ಹೊರ ಹೋಗ್ಬೇಕನ್ನೋದು ನನ್ನ ಆಶಯ. ಅದೇ ಈ ವರ್ಷ SSLC ನಲ್ಲಿ ಏನಿದೆ ಮಕ್ಕಳ, ಈಗಲಿಂದಲೇ ಸ್ಟಾರ್ಟಿಂಗ್ ಫ್ರಮ್ ಇಂದಲೇ ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ಅನ್ನು ತೆಗಿಬೇಕು ಅನ್ನೋದು ನನ್ನ ಆಶಯ. ಆ ನಿಟ್ಟಿನಲ್ಲಿ ಸಹಕಾರವನ್ನ ಎಲ್ಲರೂ ಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಶಾಲಾ ಪ್ರಾರಂಭೋತ್ಸವಕ್ಕೆ ನಿಮ್ಮನ್ನೆಲ್ಲ ತುಂಬಾ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತೀನಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೇನೆ.